ಇವತ್ತು ಸಿಡಬ್ಲ್ಯೂಎಂಎ ಸಭೆಯನ್ನು ಮಾಡ್ತಾ ಇದೆ. ಆ ಮೂಲಕ ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನು ಏನ್ ಮಾಡಿದೆ, ಇವತ್ತು ಆದೇಶವನ್ನ ಸಿಡಬ್ಲ್ಯೂಎಂಎ ನೀಡುತ್ತೆ. ಸಿಡಬ್ಲ್ಯೂಆರ್ಸಿ ಶಿಫಾರಸನ್ನಾದ್ರೂ ಬೇಕಾದ್ರೆ ನಾವು ಕೇಳದೆ ಇರಬಹುದು ಅಥವಾ ನೀರು ಬಿಡದೆ ಇರಬಹುದು. ಆದ್ರೆ ಸಿಡಬ್ಲ್ಯೂಎಂಎ ಆದೇಶ ಮಾಡಿದಾಗ ನಾವು ಅದನ್ನ ಮಾಡಲೇಬೇಕಾಗತ್ತೆ. ತಮಿಳುನಾಡಿಗೆ ಕಾವೇರಿ ನೀರು ಹರಿಸೋದಕ್ಕೆ ಶಿಫಾರಸು ಮಾಡಿತ್ತು ಸಿಡಬ್ಲ್ಯೂಆರ್ಸಿ. ನಿತ್ಯ 9,000 ಕ್ಯೂಸೆಕ್ ಹರಿಸೋದಕ್ಕೆ ಶಿಫಾರಸನ್ನ ಸಿಡಬ್ಲ್ಯೂಆರ್ಸಿ ಮಾಡಿತ್ತು. ಇವತ್ತು ಸಿಡಬ್ಲ್ಯೂಎಂಎ ತೀರ್ಮಾನ ಮಾಡುತ್ತೆ. ಇಂದಿನ ಸಿಡಬ್ಲ್ಯೂಎಂಎ ಆದೇಶದತ್ತ ರಾಜ್ಯದ ಚಿತ್ತ ನೆಟ್ಟಿದೆ. ನಾವು ವಸ್ತುಸ್ಥಿತಿಯನ್ನ ಸಿಡಬ್ಲ್ಯೂಎಂಎ ಮುಂದೆ ನಾವು ತಿಳಿ ಹೇಳಿದೀವಿ. ವಾಸ್ತವ ಸ್ಥಿತಿ ಏನು, ಹೇಗಿದೆ ಪರಿಸ್ಥಿತಿ ಅನ್ನೋದನ್ನ ಹೇಳಿದೀವಿ. ಅದೆಲ್ಲದರ ಹೊರತಾಗಿಯೂ ಕೂಡ ಅವರು ಇಲ್ಲಿನ ವಾಸ್ತವವನ್ನ ಅರ್ಥ ಮಾಡಿಕೊಳ್ಳದೆ ನಮಗೆ ಕುಡಿಯೋದಕ್ಕೆ ನೀರಿಲ್ದಿರುವಾಗ ನಾವು ಹೇಗೆ ಬೇರೆಯವರಿಗೆ ಕೊಡ್ಲಿಕ್ಕೆ ಸಾಧ್ಯ ಅನ್ನುವ ವಾಸ್ತವ ಚಿತ್ರಣ ಇತ್ತಲ್ಲ, ಅದನ್ನ ಅರ್ಥ ಮಾಡಿಕೊಳ್ಳದೆ ನೀರು ಬಿಡೋದಕ್ಕೆ ಹೇಳಿದ್ದಾರೆ. ಮತ್ತೆ ಇವತ್ತು ಸಿಡಬ್ಲ್ಯೂಎಂಎಯಲ್ಲಿ ನಾವು ಮತ್ತೆ ಅವರಿಗೆ ಮನವರಿಕೆ ಮಾಡುವ ಕೆಲಸವನ್ನ ಮಾಡಬೇಕಾಗಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ವೀರೇಂದ್ರ ಉಪ್ಪುಂದ ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡಿದೆ, ಸಿಡಬ್ಲ್ಯೂಎಂಎ ಇವತ್ತು ಆದೇಶ ಹೊರಡಿಸುತ್ತೆ ಅಥವಾ ತೀರ್ಮಾನ ಮಾಡುತ್ತೆ. ನಾವು ಯಾಕೆ ಪದೇ ಪದೇ ನಮ್ಗೆ ಹಿನ್ನಡೆ ಆಗ್ತಾ ಇದೆ ಸಿಡಬ್ಲ್ಯೂಎಂಎಯಲ್ಲಿ? ನಾವು ಪರಿಣಾಮಕಾರಿಯಾಗಿ ವಾದವನ್ನು ಮಾಡ್ತಾ ಇಲ್ವಾ? ಏನಾಗಿದೆ ವೀರೇಂದ್ರ? ರಂಜಿತ್, ಕರ್ನಾಟಕಕ್ಕೆ ಹಿನ್ನಡೆ ಆಗ್ತಿರೋದು ಐಎಂಡಿ ಪ್ರಿಡಿಕ್ಷನ್ ಇಂದ. ನೇರವಾಗಿ ಹೇಳಬೇಕು ಅಂದ್ರೆ ಇಂಡಿಯನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ನ ಪ್ರಿಡಿಕ್ಷನ್ ಏನಿದೆ, ಕರ್ನಾಟಕದ ಕಾವೇರಿ ಕೊಳ್ಳದ ಭಾಗದಲ್ಲಿ ಮಳೆ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿಯೇ ಅವರು ಪ್ರತಿ ಬಾರಿಯೂ ರಿಪೋರ್ಟ್ ನ ಕೊಡ್ತಾ ಇದ್ದಾರೆ ಅಧಿಕೃತವಾಗಿ. ಸಿಡಬ್ಲ್ಯೂಆರ್ಸಿ ಆಗಿರ್ಬೋದು. ಸಿಡಬ್ಲ್ಯೂಆರ್ಸಿ ಅಂದ್ರೆ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಟಿ, ಅಂದ್ರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ. ಆ ಸಮಿತಿಯ ಮುಂದೆ ಅವರು ತಮಿಳುನಾಡಿನ ವಾದವನ್ನು ಕೇಳ್ತಾರೆ, ಕರ್ನಾಟಕದ ವಾದವನ್ನು ಕೂಡ ಕೇಳ್ತಾರೆ. ಕರ್ನಾಟಕ ನಿನ್ನೆ ಮಾಡಿದಂತ ವಾದ ಏನು ಅಂದ್ರೆ ರಂಜಿತ್, ಅವ್ರು ಹೇಳೋದು ಸ್ಪಷ್ಟವಾಗಿ ನೋಡಿ, 12,000 ಕ್ಯೂಸೆಕ್ಸ್ ನೀರು ಬಿಡುವಂತ ಪರಿಸ್ಥಿತಿಯಲ್ಲಿ ನಿಜವಾಗಿಯೂ ಇಲ್ಲ. ಈಗಲೇ ಕರ್ನಾಟಕಕ್ಕೆ ಕುಡಿಯಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಇಲ್ಲ. ಹೀಗಿರುವಾಗ 12,000 ಕ್ಯೂಸೆಕ್ ನೀರು ಬಿಡಿ ಅಂತ ನೀವು ಹೇಳಿದ್ರಿ. ಇದನ್ನ ನಾವು ಕಂಪ್ಲೇಂಟ್ ಮಾಡಿದೀವಿ. ಬಟ್ ಇನ್ನು ಮುಂದೆಯೂ ಕೂಡ ಅದನ್ನು ಮುಂದುವರೆದ್ರೆ ನಮ್ಮ ಅಣೆಕಟ್ಟುಗಳಲ್ಲೇ ನೀರು ಉಳಿಯೋದಿಲ್ಲ ಅನ್ನುವಂತ ಮಾತನ್ನ ಅಧಿಕಾರಿಗಳು ಹೇಳಿದ್ರು. ಅಥವಾ ತಮಿಳುನಾಡು ಅದನ್ನ ಕೇಳಲಿಕ್ಕೆ ರೆಡಿಯೇ ಇರಲಿಲ್ಲ. ಸೊ ಕಡೆಗೆ ಐಎಂಡಿ ಪ್ರಿಡಿಕ್ಷನ್ ನ ತೆಗೆದುಕೊಂಡು ಇಲ್ಲ ಮತ್ತು ಕೂಡ ಮಳೆ ಆಗುವಂತ ಸಾಧ್ಯತೆ ಇದೆ ಅನ್ನುವಂತ ವರದಿಯನ್ನೇ ಅವ್ರು ಕೊಟ್ಟ ನಂತರ ಅವರು ಈಗ 3,000 ಕ್ಯೂಸೆಕ್ಸ್ ಕಡಿಮೆ ಮಾಡಿ 9,000 ಕ್ಯೂಸೆಕ್ಸ್ ಇಳಿಸಿದ್ದಾರೆ. ನೋಡಿ, ಇವತ್ತು ಬೆಳಗ್ಗೆ 11:30 ರಂಜಿತ್, ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಸಭೆ ಇದೆ. ಇಲ್ಲಿ ನೋಡಿ, ನಿನ್ನೆ ಅವರು ಶಿಫಾರಸು ಮಾಡಿರೋದು, ಸಿಡಬ್ಲ್ಯೂಆರ್ಸಿ ಮಾಡಿರೋದು ರೆಕಮೆಂಡೇಶನ್, ಅದು ಆದೇಶವಾಗಿ ಬದಲಾಗಬೇಕಿದ್ರೆ ಇವತ್ತೊಂದು ಸೆಗೇನು ವಾದವನ್ನ ಕೇಳ್ತಾರೆ. ಕರ್ನಾಟಕವು ತನ್ನ ವಾದವನ್ನು ಮುಂದಿಡುತ್ತೆ, ತಮಿಳುನಾಡು ಕೂಡ ತನ್ನ ವಾದವನ್ನು ಮುಂದಿಡುತ್ತೆ. ಕರ್ನಾಟಕ ಮತ್ತಷ್ಟು ಪ್ರಮಾಣವನ್ನು ತಗ್ಗಿಸಿ, ಇನ್ಫ್ಯಾಕ್ಟ್ ನಿನ್ನೆ ಕೂಡ ಕರ್ನಾಟಕ ಹೇಳಿದ್ದೇನು ಗೊತ್ತಾ ರಂಜಿತ್, 6,000 ಕ್ಯೂಸೆಕ್ಸ್ ಇಳಿಸಿ. ನಾವು ನೀರು ಬಿಡಲ್ಲ ಅಂತ ಹೇಳ್ತಾ ಇಲ್ಲ, ನೀರು ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸಂಕಷ್ಟ ಸೂತ್ರ ಅನ್ನೋದನ್ನ ತೆಗೆದುಕೊಳ್ಳಿ. ನೋಡಿ, ಕಳೆದ 30 ವರ್ಷಗಳಲ್ಲಿ ನೀವು ಅಣೆಕಟ್ಟುಗಳಲ್ಲಿ ಎಷ್ಟಿದೆ ನೀರು ಅನ್ನುವಂತ ಪ್ರಮಾಣವನ್ನು ತೆಗೆದುಕೊಂಡ್ರೆ ಆಲ್ಮೋಸ್ಟ್ 50% ಅಷ್ಟೇ ಇದೆ ನಮ್ಮಲ್ಲಿ. ಹೀಗಿರುವಾಗ ನಾವು ನೀರು ಕೊಡ್ಲಿಕ್ಕೆ ರೆಡಿ ಇದ್ದೇವೆ. ಆದ್ರೆ 6,000 ಕ್ಯೂಸೆಕ್ಸ್ ಇಳಿಸಿ ಅಂತ ನೆನ್ನೆ ಕೇಳಿದ್ರು, ಕಡೆ 9,000 ಕ್ಯೂಸೆಕ್ಸ್ ಬಂದದ್ದು. ಬಟ್ ಇವತ್ತು ಕರ್ನಾಟಕ ಸಿಡಬ್ಲ್ಯೂಎಂಎ ಮುಂದೆ 6,000 ಕ್ಯೂಸೆಕ್ಸ್ಗೆ ಇಳಿಕೆ ಮಾಡಿ ಅನ್ನುವಂತ ವಾದವನ್ನ ಮುಂದಿಡ್ಲಿಕ್ಕೆ ರೆಡಿ ಆಗಿದೆ. ಅಥವಾ ತಮಿಳುನಾಡು ಇಲ್ಲ 9,000 ನಮಗೆ ಸಾಕಾಗುದಿಲ್ಲ, 12,000 ಕ್ಯೂಸೆಕ್ಸ್ ನೀರನ್ನೇ ಬಿಡಿಸಿ ಅಂತೇಳಿ ಅವರು ಕೂಡ ವಾದವನ್ನ ಮುಂದಿಡ್ತಾರೆ. ಅಂತಿಮವಾಗಿ ಒಂದ್ಸಗೆ ನೋಡಿ, ಟೆಕ್ನಿಕಲ್ ಕಮಿಟಿ ಇವೆಲ್ಲವೂ ಕೂಡ ಟೆಕ್ನಿಕಲಿ ಅವ್ರು ಹೋಗ್ತಾರೆ, ತಾಂತ್ರಿಕ ವರದಿಗಳನ್ನ ತೆಗೆದುಕೊಳ್ತಾರೆ, ಒಂದ್ಸಗೇನ್ ಐಎಂಡಿ ಪ್ರಿಡಿಕ್ಷನ್ ತೆಗೆದುಕೊಳ್ತಾರೆ. ಅದನ್ನ ಆಧರಿಸಿ ಅಂತಿಮವಾಗಿ ಇವತ್ತು ಕೊಡುವಂತ ಆದೇಶ ಇದೆಯಲ್ಲ, ಅದು ಅನ್ವಯ ಆಗುವಂತದ್ದು. ಅಂದ್ರೆ ಇವತ್ತು ಬೆಳಗ್ಗೆಯಿಂದಲೇ ಇನ್ಫ್ಯಾಕ್ಟ್ ನಿನ್ನೆ ಸಿಡಬ್ಲ್ಯೂಆರ್ಸಿ ಶಿಫಾರಸು ಮಾಡೋದು ಏನು ಅಂದ್ರೆ ರಂಜಿತ್, ಇವತ್ತು ಬೆಳಗ್ಗೆ 8 ಗಂಟೆಯಿಂದ ನೀರನ್ನ ಹರಿಸಬೇಕು 9,000 ಕ್ಯೂಸೆಕ್ಸ್ ಅನ್ನುವಂಥದ್ದು ಅದರ ಆದೇಶ. ಒಂದ್ ವೇಳೆ ಸಿಡಬ್ಲ್ಯೂಎಂಎ ಏನಾದ್ರೂ ಇವತ್ತು ಆದೇಶವನ್ನ ಎತ್ತಿ ಹಿಡಿದಿದ್ದೆ ಆದ್ರೆ ಇವತ್ತು ಬೆಳಗಿನಿಂದಲೇ ಲೆಕ್ಕ 9,000 ಕ್ಯೂಸೆಕ್ಸ್ 15 ದಿನ ಬಿಡಬೇಕು ಅನ್ನುವಂಥದ್ದು. ಆ ದೃಷ್ಟಿಯಿಂದ ಇವತ್ತಿನ ಸಿಡಬ್ಲ್ಯೂಎಂಎ ಸಭೆ ಏನಿದೆ ಅದು ಅತ್ಯಂತ ಮಹತ್ವಪೂರ್ಣ ಆಗುತ್ತೆ. ಬಹುಶಃ ಈಗಾಗಲೇ ನೀವು ಹಿಂದಿನ ಸ್ಟೋರಿಯಲ್ಲಿ ತೋರಿಸ್ತಾ ಇದ್ರಿ ಎಷ್ಟರ ಮಟ್ಟಿಗೆ ಹೋರಾಟ ನಡೀತಾ ಇದೆ ಅನ್ನುವಂಥದ್ದು. ಆ ಎಲ್ಲವೂ ಕೂಡ ಇವತ್ತಿನ ಸಿಡಬ್ಲ್ಯೂಎಂಎ ಆದೇಶ ಇದೆಯಲ್ಲ, ಅದನ್ನ ಆಧರಿಸಿ ಯಾವ ರೂಪವನ್ನು ಪಡ್ಕೊಳ್ಳುತ್ತೆ ಅನ್ನುವಂಥದ್ದು ತೀರ್ಮಾನ ಆಗುತ್ತೆ ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿ